Hello everyone, this is Bhavana. Welcome to Excellence Commerce. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸೊ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ನಾವು ಗೂಡ್ಸ್ ನ ತಗೋತೀವೋ ಅದೇ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ, ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಯೂಶಲಿ ಇನ್ ಕೇಸ್ ಆಫ್ ಗೂಡ್ಸ್, ದ ಪ್ಲೇಸ್ ಆಫ್ ಸಪ್ಲೈ ಇಸ್ ವೇರ್ ದ ಗೂಡ್ಸ್ ಆರ್ ಡೆಲಿವರ್ಡ್. ಸೊ ದ place of supply of goods is the place where the ownership of goods changes. ಯಾವ ಪ್ಲೇಸ್ ಅಲ್ಲಿ ಒಬ್ರು ಬೈಯರ್ ಇರ್ತಾರೆ, ಇನ್ನೊಬ್ರು ಸೆಲ್ಲರ್ ಇರ್ತಾರೆ. ಸೆಲ್ಲರು ಬೈಯರಿಗೆ ಗೂಡ್ಸ್ ನ ಕೊಟ್ಟ ಮೇಲೆ ಅಲ್ಲಿ ಟ್ರಾನ್ಸಾಕ್ಷನ್ ಅರೈಸ್ ಆಗುತ್ತೆ, ಅಲ್ಲಿ ಓನರ್ಶಿಪ್ ಚೇಂಜ್ ಆಗುತ್ತೆ. ಸೊ ಎಲ್ಲಿ ಆ ಟ್ರಾನ್ಸಾಕ್ಷನ್ ಹೆಲ್ಡ್ ಆಗುತ್ತೋ, ಎಲ್ಲಿ ಆ ಟ್ರಾನ್ಸಾಕ್ಷನ್ ನಡೆಯುತ್ತೋ ಅದನ್ನೇ ನಾವು ಪ್ಲೇಸ್ ಆಫ್ ಸಪ್ಲೈ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಪ್ಲೇಸ್ ಆಫ್ ಸಪ್ಲೈ ಅಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ. ಒಂದು, ವಾಟ್ ಇಫ್ ದೇರ್ ಈಸ್ ನೋ ಮೂವ್ಮೆಂಟ್ ಆಫ್ ಗೂಡ್ಸ್. ನೋ ಮೂವ್ಮೆಂಟ್ ಆಫ್ ಗೂಡ್ಸ್ ಇದ್ರೆ ಹೇಗೆ ಅಂತ. ದ ಪ್ಲೇಸ್ ಆಫ್ ಸಪ್ಲೈ ಈಸ್ ದ ಲೊಕೇಶನ್ ಆಫ್ ಗೂಡ್ಸ್ ಎಟ್ ದ ಟೈಮ್ ಆಫ್ ಡೆಲಿವರಿ ಟು ದ ರೆಸಿಪಿಯೆಂಟ್. ಅಂದ್ರೆ ಈ ಪರ್ಟಿಕ್ಯುಲರ್ ಇದ್ರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಮತ್ತೆ ಪ್ಲೇಸ್ ಆಫ್ ಡೆಲಿವರಿ ಎರಡು ಒಂದೇ, ಆಯ್ತಾ. ಸೂಪರ್ ಮಾರ್ಕೆಟೇನೆ. ಅಲ್ಲೇ ನೀವು ಸಾಮಾನ್ ತಗೋತೀರಾ, ಅಲ್ಲೇ ನಿಮಗೆ ಬಿಲ್ಲಿಂಗ್ ಆಗುತ್ತೆ, ಅಲ್ಲೇ ನಿಮ್ಮ ಓನರ್ಶಿಪ್ ಚೇಂಜ್ ಆಗುತ್ತೆ, ನಿಮಗೆ ಅಲ್ಲೇ ಡೆಲಿವರಿನೂ ಆಗುತ್ತೆ. ಸೊ ಹಾಗಾಗಿ ಒಂದೇ ಪ್ಲೇಸ್, ನೋ ಮೂವ್ಮೆಂಟ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಮೂವ್ಮೆಂಟ್ ಆಫ್ ಗೂಡ್ಸ್ ಇರೋದಿಲ್ಲ. ಹಾಗಾಗಿ ಆ ಸೂಪರ್ ಮಾರ್ಕೆಟ್ ಏನಿದೆ ಅದೇ ನಿಮ್ದು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ನೆಕ್ಸ್ಟ್, ವಾಟ್ ಇಫ್ ದ ಗೂಡ್ಸ್ ಆರ್ ಅಸೆಂಬಲ್ಡ್ ಅಂಡ್ ಇನ್ಸ್ಟಾಲ್ಡ್. ಯಾವಾಗ ಗೂಡ್ಸ್ ಅಸೆಂಬಲ್ ಮತ್ತೆ ಇನ್ಸ್ಟಾಲ್ ಆಗುತ್ತೋ ಅವಾಗ ಏನಾಗುತ್ತೆ ಅಂತ. ಸೊ ವೆನ್ ಗೂಡ್ಸ್ ಆರ್ ಅಸೆಂಬಲ್ಡ್ ಅಂಡ್ ಇನ್ಸ್ಟಾಲ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್, ದೆನ್ ದ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಈಸ್ ವೇರ್ ಇನ್ಸ್ಟಾಲೇಷನ್ ಇಸ್ ಡನ್. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ, ಯಾವಾಗ ಅಸೆಂಬಲ್ ಮತ್ತೆ ಟ್ರಾನ್ಸ್ಫರ್ ಮತ್ತೆ ಇನ್ಸ್ಟಾಲೇಷನ್ ಆಫ್ ಗೂಡ್ಸ್ ಇರುತ್ತೋ ಅವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಯಾವ ಪ್ಲೇಸ್ ಅಲ್ಲಿ ಇನ್ಸ್ಟಾಲೇಷನ್ ಆಗುತ್ತೋ ಅದೇ ಪ್ಲೇಸ್ ಆಫ್ ಸಪ್ಲೈ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, A supplier located in Kolkata supplies machinery to the B in Delhi. A ಏನ್ ಮಾಡ್ತಾ ಇದ್ದಾರೆ, ಕೋಲ್ಕತ್ತಾದಲ್ಲಿದ್ದಾರೆ. ಸೊ ಬಿ ಗೆ ಮೆಷಿನರಿನ ಸಪ್ಲೈ ಮಾಡ್ತಿದ್ದಾರೆ. ಬಿ ಎಲ್ಲಿದ್ದಾರೆ, ಡೆಲ್ಲಿಲಿದ್ದಾರೆ. ಸೊ ಇಲ್ಲಿ ಎರಡು ಪ್ಲೇಸ್ ಬಂತು, ಕೋಲ್ಕತ್ತಾ ಮತ್ತೆ ಡೆಲ್ಲಿ ಬಂತು. ಸೊ ದ ನೆಕ್ಸ್ಟ್, ದ ಮೆಷಿನರಿ ಈಸ್ ಇನ್ಸ್ಟಾಲ್ಡ್ ಇನ್ ದ ಫ್ಯಾಕ್ಟರಿ ಆಫ್ ಸಿ ಇನ್ ಬೆಂಗಳೂರು. ಏನಾಯ್ತು ಅಂದ್ರೆ, ಮೆಷಿನರಿ ಎಲ್ಲಿ ಇನ್ಸ್ಟಾಲ್ ಆಯ್ತು, ಫ್ಯಾಕ್ಟರಿ ಇನ್ ಬೆಂಗಳೂರು. ಬೆಂಗಳೂರಲ್ಲಿರೋ ಒಂದು ಪ್ಲೇಸ್ ಅಲ್ಲಿ, ಒಂದು ಫ್ಯಾಕ್ಟರಿಯಲ್ಲಿ ಮೆಷಿನರಿ ಏನಾಯ್ತು, ಇನ್ಸ್ಟಾಲೇಷನ್ ಆಯ್ತು. ಸೊ ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಏನಾಗುತ್ತೆ, ಇನ್ ದಿಸ್ ಕೇಸ್ ದ ಪ್ಲೇಸ್ ಆಫ್ ಸಪ್ಲೈ ಆಫ್ ಮೆಷಿನರಿ ವಿಲ್ ಬಿ ಬ್ಯಾಂಗ್ಳೂರ್. ಯಾವಾಗ ಇನ್ಸ್ಟಾಲೇಷನ್ ಎಲ್ಲಾಗಿದೆ, ಸೊ ಬ್ಯಾಂಗ್ಳೂರಲ್ಲಿ ಆಗಿದೆ, ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈನೂ ಏನಾಗುತ್ತೆ, ಬ್ಯಾಂಗ್ಳೂರ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಪ್ರಾಬ್ಲಮ್ಸ್ ಬರೋಣ ಈಗ. ಸೊ ನೋಡಿ, ಮಿಸ್ಟರ್ ರಾಮ್ ಆಫ್ ಮುಂಬೈ ಮಹಾರಾಷ್ಟ್ರ ಸೆಲ್ಸ್ 10 ಟಿವಿ ಸೆಟ್ಸ್ ಟು ಮಿಸ್ಟರ್ ವಿಜಯ್ ಆಫ್ ನಾಗ್ಪುರ್ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಲ್ಲೇ ಇಬ್ರು ಇದ್ದಾರೆ, ಮಿಸ್ಟರ್ ರಾಮ್ ಮತ್ತೆ ಮಿಸ್ಟರ್ ವಿಜಯ್. ಅವರಿಬ್ರು ಏನ್ ಮಾಡ್ತಿದ್ದಾರೆ, ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಟ್ರಾನ್ಸಾಕ್ಷನ್ ಅಲ್ಲಿ ಹೆಲ್ಡ್ ಮಾಡ್ತಿದ್ದಾರೆ, ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಮಾಡ್ತಿದ್ದಾರೆ. ಸೊ ಮಿಸ್ಟರ್ ರಾಮ್ ಏನ್ ಮಾಡ್ತಿದ್ದಾರೆ, ಮುಂಬೈ ಮಹಾರಾಷ್ಟ್ರದಲ್ಲಿರೋರು ಸೆಲ್ಸ್ ಟಿವಿ ಸೆಟ್ಸ್ ಏನ್ ಮಾಡ್ತಿದ್ದಾರೆ, ಮಾರ್ತಾ ಇದ್ದಾರೆ 10 ಟಿವಿ ಸೆಟ್ಸ್ ನ. ಯಾರಿಗೆ, ಮಿಸ್ಟರ್ ವಿಜಯ್ಗೆ. ಅವರೆಲ್ಲಿದ್ದಾರೆ, ನಾಗ್ಪುರ್ ಮಹಾರಾಷ್ಟ್ರದಲ್ಲಿದ್ದಾರೆ. ಸೊ ಈ ಕೇಸಸ್ ಅಲ್ಲಿ ಫೈಂಡ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಹೇಳ್ತಾ ಇದೀವಿ. ಸೊ ಫೈಂಡ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಬಂದಾಗ ಇಬ್ರುನು, ಒಬ್ರು ಸೆಲ್ಲರ್ ಇದ್ದಾರೆ, ಇನ್ನೊಬ್ರು ಬೈಯರ್ ಇದ್ದಾರೆ. ಸೊ ಬೈಯರ್ ಪ್ಲೇಸ್ ನ ನಾವೇನ್ ಹೇಳ್ತಾ ಇದೀವಿ, ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ದ ಪ್ಲೇಸ್ ಆಫ್ ಸಪ್ಲೈ ಈಸ್ ನಾಗ್ಪುರ್ ಇನ್ ಮಹಾರಾಷ್ಟ್ರ. ಅರ್ಥ ಆಗ್ತೀಯಾ? ಸೊ ದ ನೆಕ್ಸ್ಟ್ ಕ್ವೆಶನ್ ಹೋದ್ರೆ, ಮಿಸ್ಟರ್ ಶರ್ಮಾ ಆಫ್ ಮುಂಬೈ ಮಹಾರಾಷ್ಟ್ರ ಸೆಲ್ಸ್ 30 ಟಿವಿ ಸೆಟ್ಸ್ ಟು ಮಿಸ್ಟರ್ ವಿನೋದ್ ಆಫ್ ಬ್ಯಾಂಗ್ಳೂರ್. ಮಿಸ್ಟರ್ ಶರ್ಮಾ ಏನ್ ಮಾಡ್ತಾ ಇದ್ದಾರೆ, ಮುಂಬೈಯಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ. ಅವರು 30 ಟಿವಿ ಸೆಟ್ಸ್ ಗಳನ್ನ ಮಿಸ್ಟರ್ ವಿನೋದ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕಗೆ ಅವ್ರೇನ್ ಮಾಡ್ತಿದ್ದಾರೆ, ಸೆಲ್ ಮಾಡ್ತಿದ್ದಾರೆ. ಸೊ ಬೈಯರ್ ಯಾರು, ವಿನೋದ್, ಬ್ಯಾಂಗ್ಳೂರಲ್ಲಿರೋದು. ಸೆಲ್ಲರ್ ಯಾರು, ಶರ್ಮಾ, ಮುಂಬೈಯಲ್ಲಿರೋದು. ಸೊ ಮುಂಬೈಯಿಂದ ಅವ್ರು ಏನ್ ಮಾಡಿ ಸೆಲ್ ಮಾಡ್ತಿದ್ದಾರೆ. ಸೊ ಬೈಯರ್ ವಿನೋದ್ ಆಗಿರೋದ್ರಿಂದ, ಅವ್ರು ಬ್ಯಾಂಗ್ಳೂರಲ್ಲಿರೋದ್ರಿಂದ, ಸೊ ಫೈಂಡ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತಂದ್ರೆ ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದಾಗ ದ ಪ್ಲೇಸ್ ಆಫ್ ಸಪ್ಲೈ ಈಸ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ. ಸೊ ಯಾರು ತಗೊಂಡಿರೋದು, ವಿನೋದ್ ಅವ್ರು ತಗೊಂಡಿರೋದು, ಅವ್ರು ಬ್ಯಾಂಗ್ಳೂರಲ್ಲಿರೋದು. ಸೊ ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಏನಾಗುತ್ತೆ, ಬ್ಯಾಂಗ್ಳೂರ್ ಇನ್ ಕರ್ನಾಟಕ ಆಗುತ್ತೆ. ಸೊ ನೆಕ್ಸ್ಟ್ ಇದೇ ಪ್ರಾಬ್ಲಮ್ಸ್ ಗೆ CGST, SGST ಮತ್ತೆ IGST ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಸೊ ರೂಲ್ಸ್ ಫಾರ್ CGST, SGST ಅಂಡ್
IGST. ಸೊ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದ್ರೆ ಸೇಮ್ ಸ್ಟೇಟ್ ಒಳಗೆ ಟ್ರಾನ್ಸಾಕ್ಷನ್ ಆಗಿದ್ರೆ ಯಾವ ತರ ಆಗುತ್ತೆ ಅಂತ, ಟ್ರಾನ್ಸಾಕ್ಷನ್ ಕ್ಯಾರಿಡ್ ಔಟ್ ವಿತ್ ಇನ್ ದ ಸ್ಟೇಟ್ ಈಸ್ ನೌನ್ ಆಸ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ where the GST is divided between central government and the state government. So state government ಮತ್ತೆ central government ಬಗ್ಗೆ ಡಿವೈಡ್ ಆಗುತ್ತೆ. ಯಾವಾಗ ಟ್ರಾನ್ಸಾಕ್ಷನ್ ಸೇಮ್ ಸ್ಟೇಟ್ ಒಳಗಡೆ ಆಗುತ್ತೋ ಅವಾಗ CGST ಮತ್ತೆ SGST ಎರಡು ಅಪ್ಲೈ ಆಗುತ್ತೆ. ಓಕೆ, ಸೊ ಯಾವಾಗ ನೆಕ್ಸ್ಟ್ ಟಾಪಿಕ್ ಏನಾಗುತ್ತೆ ಅಂದ್ರೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಟೂ ಸ್ಟೇಟ್ಸ್ ಅಲ್ಲಿ ಇದ್ರೆ the transaction takes place within two different states where the GST is divided between the central government and the state government ಅಂತ ಇದೆ. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಿಟ್ವೀನ್ ಟೂ ಸ್ಟೇಟ್ಸ್ ಅಲ್ಲಿ ಏನಾದ್ರು ನಮ್ದು ಡಿವೈಡ್ ಆಗಿದ್ರೆ, ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಸ್ಟೇಟ್ ಇನ್ವಾಲ್ವ್ ಆಗಿರುತ್ತೆ, ಕರ್ನಾಟಕ ಮತ್ತೆ ತಮಿಳುನಾಡು ಅಥವಾ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತೆ ಕೇರಳ, ಈ ತರ ಬೇರೆ ಬೇರೆ ಸ್ಟೇಟ್ಗಳು ಇನ್ವಾಲ್ವ್ ಆಗಿದ್ದಾಗ ನಾವು IGST ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಸೇಮ್ ಪ್ರಾಬ್ಲಮ್ಸ್ಗೆ ಹೇಗೆ ಇದು ಟ್ರಾನ್ಸಾಕ್ಷನ್ಸ್ CGST, SGST ಮತ್ತೆ IGST ಅಪ್ಲೈ ಆಗುತ್ತೆ ಅಂತ ನೋಡೋಣ ಈಗ. ನೆಕ್ಸ್ಟ್, ಮಿಸ್ಟರ್ ರಾಮ್ ಆಫ್ ಮುಂಬೈ ಮಹಾರಾಷ್ಟ್ರ ಸೆಲ್ಸ್ 10 TV sets to Mr. Vijay of Nagpur, Maharashtra. Find place of supply of goods. ಸೊ ಇದರಲ್ಲಿ ಮಿಸ್ಟರ್ ರಾಮು ಮುಂಬೈಯಲ್ಲಿರೋರು 10 TV sets ನ ವಿಜಯ್ಗೆ ನಾಗ್ಪುರ್ ಮಹಾರಾಷ್ಟ್ರದಲ್ಲಿರೋರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಅಲ್ಲಿ ಕ್ವೆಶನ್ ಅಲ್ಲಿ ಫೈಂಡ್ ದ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ದ ಪ್ಲೇಸ್ ಆಫ್ ಸಪ್ಲೈ ಈಸ್ ನಾಗ್ಪುರ್ ಇನ್ ಮಹಾರಾಷ್ಟ್ರ. ದ ಪ್ಲೇಸ್ ಆಫ್ ಸಪ್ಲೈ ಏನಾಗುತ್ತೆ, ನಾಗ್ಪುರ್ ಇನ್ ಮಹಾರಾಷ್ಟ್ರ ಆಗುತ್ತೆ. ಸೊ CGST ಮತ್ತೆ SGST ಚಾರ್ಜ್ ಆಗುತ್ತೆ, ಯಾಕೆಂದ್ರೆ ಎರಡು ಮಹಾರಾಷ್ಟ್ರದಲ್ಲಿರುವಂತ ಸೇಮ್ ಸಿಟಿಗಳು. ಸೊ ಹಾಗಾಗಿ CGST ಮತ್ತೆ SGST ಎರಡೂನು ಚಾರ್ಜ್ ಆಗುತ್ತೆ. ಸೊ ನೆಕ್ಸ್ಟ್, ಮಿಸ್ಟರ್ ಶರ್ಮಾ ಆಫ್ ಮುಂಬೈ ಮಹಾರಾಷ್ಟ್ರ ಸೆಲ್ಸ್ 30 TV sets to ಮಿಸ್ಟರ್ ವಿನೋದ್ ಆಫ್ ಬ್ಯಾಂಗ್ಳೂರ್ ಕರ್ನಾಟಕ. ಫೈಂಡ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಿಸ್ಟರ್ ಶರ್ಮಾ ಏನ್ ಮಾಡಿದ್ದಾರೆ, ಮುಂಬೈ ಮಹಾರಾಷ್ಟ್ರದಲ್ಲಿರೋರು ಸೆಲ್ ಮಾಡ್ತಿದ್ದಾರೆ ವಿನೋದ್ ಅವರಿಗೆ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿರೋರಿಗೆ. ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಪ್ಲೇಸ್ ಆಫ್ ಸಪ್ಲೈ ಈಸ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ ಆನ್ಸರು. ಯಾಕೆ ಅಂದ್ರೆ ಸೆಲ್ ಮಾಡ್ತಿರೋದು ಮುಂಬೈಯಲ್ಲಿರೋರು, ತಗೊಂಡಿರೋರು ವಿನೋದ್ ಬ್ಯಾಂಗ್ಳೂರಲ್ಲಿರೋರು. ಸೊ ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ತಗೊಂಡಿರೋರು ಎಲ್ಲಿರ್ತಾರೆ ಅಲ್ಲೇ ಆಗತ್ತೆ, ಬ್ಯಾಂಗ್ಳೂರ್ ಕರ್ನಾಟಕ. ಇದರಲ್ಲಿ ಎರಡು ಸ್ಟೇಟ್, ಸಿನ್ಸ್ ಇಟ್ ಈಸ್ ಬಿಟ್ವೀನ್ ಸ್ಟೇಟ್ ಟ್ರಾನ್ಸಾಕ್ಷನ್, IGST ವಿಲ್ ಬಿ ಚಾರ್ಜ್. ಇದು ಎರಡು ಸ್ಟೇಟ್ ಮಧ್ಯೆ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ IGST ಚಾರ್ಜ್ ಆಗುತ್ತೆ. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.